ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಸುಖ ಸಮೃದ್ಧಿ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿನ ತಿಂದಿರ್ತೀವಿ. ಆದರೆ ಇವತ್ತು ನಮ್ಮ ಹಳ್ಳಿ ಶೈಲಿಯಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಮತ್ತು ವರ್ಷ ಪೂರ್ತಿ ಕೆಡದೇ ಇಡಬಹುದಾದ ಚಳ್ಳೆಕಾಯಿ, ಈ ಚಳ್ಳೆಕಾಯಿ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದು ಅನ್ನ, ಮುದ್ದೆ, ರೊಟ್ಟಿ ಜೊತೆಗೆ ತಿನ್ನಲು ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಚಳ್ಳೆಕಾಯಿ ನೀರಿಲ್ಲದೆ ಇದು ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾನು 1/4 ಲೀಟ್ರಷ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಮೆಂತೆನ ಅಂದರೆ ಮೆಂತೆ ಸ್ವಲ್ಪ ಹಾಕಬೇಕು, ಸಾಸಿವೆ ಜಾಸ್ತಿ ಹಾಕಿ ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಈಗ ಒಂದು ಟಿಪ್ಸ್ನ ಫಾಲೋ ಮಾಡಿ. ಉಪ್ಪಿನಕಾಯಿ ಹಾಕುವಾಗ ಬಿಸಿಲಲ್ಲಿ ಉಪ್ಪನ್ನ ಡ್ರೈ ಮಾಡೋದ್ರಿಂದ ಉಪ್ಪಿನಕಾಯಿ ಕೆಡೋಲ್ಲ. ಈಗ ಎಣ್ಣೆ ಬಿಸಿ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಅದಕ್ಕೆ ಸಾಸಿವೆ, ಮೆಂತೆ ಪೌಡ್ರು, ಹಾಗೆ ಖಾರದ ಪುಡಿ, ಉಪ್ಪನ್ನ ಹಾಕಿ ಕೊನೆಯಲ್ಲಿ ಚಳ್ಳೆಕಾಯಿನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಈಸಿಯಾಗಿ ಈ ಚಳ್ಳೆಕಾಯಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಹಾಗೆ ಇದು ವರ್ಷ ಇಟ್ಟರೂ ಸಹ ಕೆಡಲ್ಲ. ಅಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದಾಗೆ ಮಾತ್ರ ಉಪ್ಪಿನಕಾಯಿ ರೆಸಿಪಿಗಳು ಇರ್ತಾವಲ್ಲ, ಅದು ತುಂಬ ದಿನ ಇಟ್ಟರೆ ಕೆಡಲ್ಲ ಫ್ರೆಂಡ್ಸ್. ಇದು ಚಳ್ಳೆಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕಿಡ್ನಿಯಲ್ಲಿ ಸ್ಟೋನ್ ಆದರೆ ಅಥವಾ ಶುಗರ್ಗೆ ತುಂಬಾ ಒಳ್ಳೆಯದು. ಇಷ್ಟ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ಚಳ್ಳೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸಿದ್ದೀನಿ.